ಧರ್ಮಸ್ಥಳ ಷಡ್ಯಂತ್ರಕ್ಕೆ 200 ಕೋಟಿ ಫಂಡಿಂಗ್, ಎಸ್ಐಟಿ ವಿರುದ್ಧವೂ ಚಿನ್ನಯ್ಯ ಬಾಂಬ್, ಪ್ರಕಾಶ್ ರಾಜ್ ಹೆಸರು ತಂದ ಸಂಚಲನ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದ ಜಿಟಿ ಮಳೆ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರಸ್ತೆಯಲ್ಲೇ ನಿಂತ ನೀರು, ಮುಂದಿನ 5 ದಿನ ಮಳೆ ಮುನ್ಸೂಚನೆ. ವಿರೋಧದ ಮಧ್ಯೆ ಬಿಡದಿ ಟೌನ್ಶಿಪ್ಗೆ ಅಸ್ತು, ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಪ್ರಕಟ, ರೈತರ ಮೇಲೆ ದಬ್ಬಾಳಿಕೆ ಅಂತ ಕುಮಾರಸ್ವಾಮಿ ಆಕ್ರೋಶ. ತಮಿಳುನಾಡಲ್ಲಿ ಮತ್ತೊಂದು ರಾಜಕೀಯ ಕ್ರಾಂತಿಗೆ ಅಡಿಗಲ್ಲು, ಜನರ ವೇದಿಕೆ ಆರಂಭಿಸಿದ ರಜನಿಕಾಂತ್ ಪತ್ನಿ, ಸದ್ಯಕ್ಕೆ ಸಮಾಜ ಸೇವೆ ಅಂತ ಸ್ಪಷ್ಟನೆ. ಕೊಲ್ಲೂರು ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗ ಸಮರ್ಪಣೆ, ಶಕ್ತಿಪೀಠದಲ್ಲಿ ವಿಜಯ್ ಅರ್ಧ ಗಂಟೆ ಪ್ರಾರ್ಥನೆ, ಸಂಕಲ್ಪದ ಬಗ್ಗೆ ತೀವ್ರಗೊಂಡ ಕುತೂಹಲ. ಬಿಜೆಪಿ ವಿರುದ್ಧ ಹೋರಾಟ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ, ಚುನಾವಣೆಗೆ ಗೆಲುವೊಂದೇ ಮುಖ್ಯ ಅಲ್ಲ, ಇಂಡಿಯಾ ಮಿತ್ರರಿಗೆ ರಾಹುಲ್ ಒಗ್ಗಟ್ಟಿನ ಸಂದೇಶ. ಪಶ್ಚಿಮ ಬಂಗಾಳದಲ್ಲಿ 4,000 ಇವಿಎಂಗಳು ಸುಟ್ಟು ಕರಕಲು, ಅನುಮಾನ ಹುಟ್ಟಿಸಿದ ಅಗ್ನಿ ಅವಘಡ, ಉದ್ದೇಶಪೂರ್ವಕ ಕೃತ್ಯನ ತನಿಖೆ.